ನಮಸ್ತೆ ವೇದ ಎಜುಕೇಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಉಪಮಹೇಶ್. ನಾನಿವತ್ತು ನಿಮಗೆ ಸೆಕೆಂಡ್ PUನಲ್ಲಿ ರಿಲೇಷನ್ ಅಂತ ಫಂಕ್ಷನ್ಸ್ ಚಾಪ್ಟರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾವು ಟೈಪ್ಸ್ ಆಫ್ ಫಂಕ್ಷನ್ಸ್ನ ನಾವು ಮಾಡ್ತಾ ಹೋಗೋಣ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಲಿ. ಫಸ್ಟ್ನೇ ಕ್ವಶನ್ ಏನಂತ ಇದೆ, ಶೋ ದಟ್ ದ ಫಂಕ್ಷನ್ ಎಫ್ ಈಸ್ ಆರ್ ಸ್ಟಾರ್ ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/x is 1 and on to where r star is the set of non-zero real number. Is the result true if the domain r star is replaced by n with the codomain being the same as r star ಅಂತ ಹೇಳ್ತಿದ್ದಾರೆ. ಡೊಮೈನು ಕೋಡೊಮೈನ್ ಅಂದರೆ ಏನು ಅಂದರೆ, ಇದು ಡೊಮೈನು ಸ್ಟಾರ್ಟಿಂಗ್ ಬರೋದು, ಇದು ಬಂದು ಕೋಡೊಮೈನ್ ಅಂತ ಅಷ್ಟೇ ಅರ್ಥ. ಇವಾಗ ನಾವು ಏನಂತ ತೊಗೊತೀನಿ, ಇದು ಅದನ್ನ ಅವ್ರು ಏನೇನಂತ ಕೊಟ್ಟಿದ್ದಾರೆ ಅದನ್ನು ನಾನು ಬರ್ಕೊಂಡು ಹೋಗ್ತೀನಿ. ಅದರಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ, ಎಫ್ ಆರ್ ಸ್ಟಾರ್ ಟು ಆರ್ ಸ್ಟಾರ್ ಅಂತ ತೊಗೊತೀನಿ. ಎಫ್ ಈಸ್ ಆರ್ ಸ್ಟಾರ್ ಟು ಆರ್ ಸ್ಟಾರ್ ಅಂತ ತೊಗೊತೀನಿ. ಹಾಗೆ ಇದರಲ್ಲಿ ನಮ್ಗೆ ಇನ್ನೇನಂತ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/x ಅಂತ ಇದೆ. ಏನಂತ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/x ಅಂತ ಇದೆ. ಫಸ್ಟ್ ನಾವು 1 ಫಂಕ್ಷನ್ನ ನಾವು ಮಾಡ್ತಾ ಬರೋಣ. ಈ 1 ಫಂಕ್ಷನಲ್ಲಿ ನಮ್ಗೆ ಏನಂತ ಹೇಳ್ತಿದ್ದಾರೆ ನೋಡಿ, ಇಲ್ಲಿ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ತೊಗೊತೀನಿ. ಏನು, ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ತೊಗೊತೀನಿ. ಹಾಗೆ ಎಫ್ ಆಫ್ ಎಕ್ಸಿಗೆ ನಮ್ಗೆ ಏನಂತ ಇದೆ, 1/x1 ಅಂತ ತೊಗೊತೀನಿ. ಹಾಗೆ ಎಫ್ ಆಫ್ x2 ಅಂದರೆ 1/x2 ಅಂತ ಇದೆ. ಇದು ಡಿನಾಮಿನೇಟರಲ್ಲಿದೆ, ನ್ಯೂಮರೇಟರಿಗೆ ತೊಗೊಂಡೋಗ್ಬೋದು. ಎರಡು ಡಿನಾಮಿನೇಟರಲ್ಲಿದ್ದಾಗ ಆಟೋಮೆಟಿಕ್ಲಿ ನಾವು ನ್ಯೂಮರೇಟರಿಗೆ ತೊಗೊಂಡೋದ್ರೆ x1 ಈಸ್ ಈಕ್ವಲ್ ಟು x2. ಈ ಥರ ಫಾರ್ಮೇಷನ್ ಬಂದರೆ ನಮಗೇನು, ಯಾವ ಫಂಕ್ಷನ್ ಇದು, 1 ಫಂಕ್ಷನ್. therefore f is 1 ಫಂಕ್ಷನ್. therefore f is 1 ಫಂಕ್ಷನ್ ಅಂತ. ಆನ್ ಟು ಫಂಕ್ಷನ್ ಬರ್ಕೊಂಡು ಹೋಗ್ತೀನಿ ನೋಡಿ, ಇಲ್ಲಿ ಆನ್ ಟು ಫಂಕ್ಷನ್ ಏನಂತ ನಮಗೆ ಗೊತ್ತು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/x ಅಂತ ಇದೆ. ಏನು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/x ಅಂತ ಇದೆ. ಈ ಎಫ್ ಆಫ್ ಎಕ್ಸ್ ಇರೋ ಜಾಗದಲ್ಲಿ ನಾನು ಏನಂತ ತೊಗೊತೀನಿ, ವೈ ಅಂತ ತೊಗೊತೀನಿ. ಎಫ್ ಆಫ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ. ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಇರೋ ಜಾಗದಲ್ಲಿ ವೈ ಈಸ್ ಈಕ್ವಲ್ ಟು 1/x ಅಂತ ತೊಗೊತೀನಿ. ಈ ಎಕ್ಸ್ನ ಈ ಸೈಡ್ ತೊಗೊಂಡೋಗ್ತೀನಿ, ವೈನ ನಾನು ಈ ಸೈಡ್ ತೊಗೊತೀನಿ. ಎಕ್ಸ್ ಈಸ್ ಈಕ್ವಲ್ ಟು 1/y ಈ ಥರ ಫಾರ್ಮೇಷನನ್ನು ನಾನು ತೊಗೊಂಡೋಗ್ತೀನಿ. ನಾನು ಈ ಎಕ್ಸ್ ಈಸ್ ಈಕ್ವಲ್ ಟು 1/y ಈ ಫಾರ್ಮೇಷನ್ನ ನಾನು ಇಲ್ಲಿಗೆ ನಾನು ತೊಗೊಂಡೋಗ್ತೀನಿ. ಎಲ್ಲಿಗೆ ತೊಗೊಂಡೋಗ್ತೀನಿ, ಇದನ್ನು ನಾನು ಇಲ್ಲಿಗೆ ತೊಗೊಂಡೋಗ್ತೀನಿ. ಅವಾಗ ಏನಾಗುತ್ತೆ ನೋಡ್ತಾ ಬನ್ನಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/x ಅಂತ ಇದೆ ಅಲ್ವಪ್ಪ. ಈ ಎಕ್ಸ್ ಇರೋ ಜಾಗಕ್ಕೆ ವೈನ ತೊಗೊಂಡೋಗ್ತೀನಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/y ಎಕ್ಸ್ ಅಂತ ಇರೋದ್ರಿಂದ 1/y ಅಂತ ತೊಗೊತೀನಿ. ಏನೋ ಎಕ್ಸ್ ಅಂತ ಇರೋದ್ರಿಂದ ಡಿವೈಡೆಡ್ ಬೈ ಇರೋದ್ರಿಂದ ಇಲ್ಲಿ 1/x ಈಸ್ ಈಕ್ವಲ್ ಟು 1/yನ ನಾನು ಡಿನಾಮಿನೇಟರ್ಗೆ ಹಾಕ್ತಾ ಬಂದೆ. ಹಾಗಾದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ನಮಗೆ ಗೊತ್ತು ಏನಂತ, ಇಲ್ಲಿ ನೋಡಿ, ಇಲ್ಲಿ ಎ ಡಿವೈಡೆಡ್ ಬೈ ಬಿ ಹಾಗೆ ಡಿವೈಡೆಡ್ ಬೈ ಬಿ ಡಿವೈಡೆಡ್ ಬೈ ಎ ಈ ಥರ ಏನಾರ ಫಾರ್ಮೇಷನ್ ಇತ್ತು ಅಂದರೆ ನಾವು ಏನು ಮಾಡ್ತೀವಿ, ಇದು ಏನಾರ ಡಿನಾಮಿನೇಟರಲ್ಲಿ ಈ ಥರ ಏನಾರ ಇತ್ತು ಅಂದರೆ ಇದು ಬಂದು ನ್ಯೂಮರೇಟರ್ಗೆ ಹೋಗುತ್ತೆ, ಇದು ಡಿನಾಮಿನೇಟರ್ಗೆ ಬರುತ್ತೆ. ಏನು, ಎ ಡಿವೈಡೆಡ್ ಬೈ ಬಿ, ಇದನ್ನು ಈ ಸೈಡ್ ತೊಗೊಂಡೋದ್ರೆ ಏನು ಬರುತ್ತೆ, ಎ ಡಿವೈಡೆಡ್ ಬೈ ಬಿ, ಇದನ್ನು ಈ ಥರ ಬರುತ್ತೆ ಫಾರ್ಮೇಷನ್ನು. ಅದೇ ಥರನೇ ಇದನ್ನು ನಾವು ಹಿಂಗೆ ತೊಗೊಂಡೋಗ್ತೀವಿ. ಅವಾಗೇನಾಗುತ್ತೆ, ಡಿನಾಮಿನೇಟರಲ್ಲಿ ಇದ್ದಿದ್ದು ವೈ ಬಂದು ಮೇಲ್ಗಡೆ ಹೋದರೆ ನ್ಯೂಮರೇಟರ್ಗೆ ಹೋಗುತ್ತೆ. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಫಾರ್ಮೇಷನ್ ಬಂತು. ಹಾಗಾದರೆ ಈ ಫಾರ್ಮೇಷನ್ ಬಂದರೆ ಇಟ್ಸ್ ಆನ್ ಟು ಫಂಕ್ಷನ್. therefore ಎಫ್ ಈಸ್ ಆನ್ ಟು ಫಂಕ್ಷನ್ ಅಂತ ಬರ್ಕೊತೀವಿ. therefore f is on to function. ನೆಕ್ಸ್ಟ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ನೇ ಕ್ವಶನ್ ಏನಂತ ಇದೆ ನೋಡಿ, ಸೆಕೆಂಡ್ನೇ ಕ್ವಶನ್ ಬಂದು ಹಾಗೆ ನೋಡಿ, ಚೆಕ್ ದ ಇಂಜೆಕ್ಟಿವ್ ಆ್ಯಂಡ್ ದ ಸರ್ಜೆಕ್ಟಿವ್ ಆಫ್ ದ ಫಾಲೋಯಿಂಗ್ ಕ್ವಶನ್ ಅಂತ ಇದೆ. ಅದರಲ್ಲಿ ಮೊದಲನೇ ಕ್ವಶನ್ ಬಂದು ಎಫ್ ಈಸ್ ಎನ್ ಟು ಎನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು, x² ಅಂತ ಹೇಳಿದ್ದಾರೆ. ಏನು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² ಅಂತ ಹೇಳಿದ್ದಾರೆ. ಇದನ್ನು ನಾವು 1 ಫಂಕ್ಷನು ಆನ್ ಟು ಫಂಕ್ಷನ್ನ ನಾವು ಕಂಡುಹಿಡಿಬೇಕು. ಇಂಜೆಕ್ಟಿವ್ ಅಂದರೆ ನಮ್ಗೆ ಗೊತ್ತು 1 ಫಂಕ್ಷನ್ ಅಂತ, ಸರ್ಜೆಕ್ಟಿವ್ ಅಂದರೆ ಏನು ಗೊತ್ತು ನಮಗೆ, ಆನ್ ಟು ಫಂಕ್ಷನ್ ಅಂತ ಗೊತ್ತು. ಫಸ್ಟ್ ನಾನು ಇದನ್ನು ಯಾವುದನ್ನು ಇಂಜೆಕ್ಟಿವ್ ಮಾಡ್ತಾ ಬರ್ತೀನಿ. ಇಂಜೆಕ್ಟಿವ್ ಅಂದರೆ ಗೊತ್ತಲ್ವ ನಮಗೆ, ಇಲ್ಲ ನಿಮ್ಗೆ ಹಿಂಗೆ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ಬರ್ಕೊಳ್ಳಿ 1 ಅಂತ. 1 ಫಂಕ್ಷನ್.
ಹಾಗಾದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ತೊಗೊತೀನಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಹಾಗೆ ಎಫ್ ಆಫ್ ಎಕ್ಸ್ ಒನ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಅಂತ ತಗೋಬೋದಾ? ಏನು ಎಫ್ ಆಫ್ ಎಕ್ಸ್ ಒನ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಅಂತ ತೊಗೊತೀನಿ. ಇಲ್ಲಿ ಎಕ್ಸ್ ಒನ್ನಲ್ಲಿ ಏನಂತ ಇದೆ, ಇಲ್ಲಿ ಎಕ್ಸ್ ಒನ್ ಸ್ಕ್ವೇರ್ ಇದೆ. ಹಾಗೆ ಎಕ್ಸ್ ಟೂನಲ್ಲಿ ಏನಂತ ಇದೆ, ಇಲ್ಲಿ ಎಕ್ಸ್ ಟು ಸ್ಕ್ವೇರ್ ಅಂತ ಇದೆ. ಈ ಸ್ಕ್ವೇರು ಕ್ಯಾನ್ಸಲ್ ಆದರೆ ಅವಾಗ ಏನಾಗುತ್ತೆ, ಫಾರ್ಮೇಷನ್ ಬಂದು ಎಕ್ಸ್ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಟು ಬರುತ್ತೆ. ಹಾಗಾದರೆ ನಮ್ಮ ಇಲ್ಲಿ ಯಾವ ಫಾರ್ಮೇಷನ್ ಬರಬೇಕಿತ್ತು, ಎಕ್ಸ್ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಟು, ಈ ಫಾರ್ಮೇಷನ್ನೇ ಬರಬೇಕಾಯಿತು. ದೇರ್ಫೋರ್ ಎಫ್ ಈಸ್ ಇಂಜೆಕ್ಟಿವ್. ದೇರ್ಫೋರ್ ಎಫ್ ಈಸ್ ಇಂಜೆಕ್ಟಿವ್ ಅಂತ ತಗೊಳ್ಳೋಣ. ನೆಕ್ಸ್ಟ್ ನಾವು ಸರ್ಜೆಕ್ಟಿವ್ಗೆ ಹೋಗಬೇಕು. ಸರ್ಜೆಕ್ಟಿವಲ್ಲೂ ಸಹ ನಾವು ಏನಂತ ತೊಗೊಂಡ್ವಿ, ಇಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ತೊಗೊತೀನಿ. ಇಲ್ಲಿ ವೈ ತೊಗೊತೀನಿ, ಇಲ್ಲಿ ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ತೊಗೊತೀನಿ. ನಾನೇನು ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ತೊಗೊತೀನಿ. ಹಾಗೆ ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೈ ಅಂತ ತೊಗೋಬೋದಾ? ಏನು ಈ ಸ್ಕ್ವೇರ್ ಇದ್ದಿದ್ದು ಈ ಸೈಡ್ ತೊಗೊಂಡ್ರೆ ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೈ ಅಂತ ತೊಗೋಬೋದಾ? ಇಲ್ಲ, ನಾವು ಈ ಸೈಡೇ ಮಾಡ್ಕೊತೀನಿ ಅಂದರೆ ನಾವು ನೋಡಿಲಿ ನೋಡಿ, ರೂಟ್ 4 ಬಂತು, 2 ಬಂತು, ರೂಟ್ 2 ಬಂತು, 1.4 ಬರುತ್ತೆ. 1.4 ಬಂತು ನ್ಯಾಚುರಲ್ ನಂಬರ್ ಆಗಿಲ್ಲ. ದೇರ್ಫೋರ್ ಬಿಲಾಂಗ್ಸ್ ಟು ಎನ್. ಇಟ್ಸ್ ಎನ್ ಬಿಲಾಂಗ್ಸ್ ಟು ಎನ್, ನ್ಯಾಚುರಲ್ ನಂಬರ್ is not onto function ಅಂದರೆ ನಾಟ್ ಸರ್ಜೆಕ್ಟಿವ್ ಅಂತ ಕಾಣುತ್ತೇನೆ. ಏನು, ಇಫ್ ಇಟ್ ಈಸ್ ನಾಟ್ ದಿ ಆನ್ಟು ಫಂಕ್ಷನ್ ಅಂದರೆ ಇದು ಸರ್ಜೆಕ್ಟಿವ್ ಆಗಿರಲ್ಲ ಅಂತ ತೊಗೊತೀನಿ. ಯಾಕೆಂದರೆ ನಮಗೆ ನ್ಯಾಚುರಲ್ ನಂಬರಲ್ಲಿ ಪಾಸಿಟಿವ್ ನಂಬರ್ಸ್ ಮಾತ್ರ ಇರುತ್ತೆ. ಹಾಗಾದರೆ ನಾನು ನೆಕ್ಸ್ಟ್ ತೊಗೊಂಡೋಗ್ತೀನಿ. ಏನಂತ ಇದೆ, ಎಫ್ ಈಸ್ ಝೆಡ್ ಟು ಝೆಡ್ ಅಂತ ಇದೆ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ತೊಗೊಂಡ್ರೆ ದೇರ್ಫೋರ್ ಫಸ್ಟು ಇಂಜೆಕ್ಟಿವ್ ಮಾಡಿ ತೊಗೋಣ. ಇಂಜೆಕ್ಟಿವು ಏನಂತ ನಮ್ಗೆ ಗೊತ್ತು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ತೊಗೊತೀವಿ. ಹಾಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದರೆ ಎಫ್ ಆಫ್ ಎಕ್ಸ್ ಒನ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಅಂತ ತೊಗೊತೀನಿ. ಇಲ್ಲಿ ಎಫ್ ಆಫ್ ಎಕ್ಸ್ ಒನ್ ಇರೋ ಜಾಗದಲ್ಲಿ ಏನಂತ ಇದೆ, ಎಕ್ಸ್ ಸ್ಕ್ವೇರ್ ಅಂತ ಇದೆ. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಒನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಟು ಸ್ಕ್ವೇರ್ ಅಂತ ತೊಗೊತೀನಿ. ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಎಕ್ಸ್ ಒನ್ ಅಂತ ಬರುತ್ತಾ? ಹಾಗೆ ಇಲ್ಲೂ ಸಹ ಪ್ಲಸ್ ಆರ್ ಮೈನಸ್ ಎಕ್ಸ್ ಟು ಅಂತ ಬರುತ್ತೆ. ಇಂಟೀಜರಲ್ಲಿ ಪ್ಲಸ್ ಎಕ್ಸ್ ಒನ್ನು ಮೈನಸ್ ಎಕ್ಸ್ ಟುಗೆ ಈಕ್ವಲ್ ಆಗಿರಲ್ಲ. ಹಾಗಾಗಿ ನಾವು ದೇರ್ಫೋರ್ ಏನಂತ ಹೇಳ್ತೀವಿ, ಇಟ್ ಈಸ್ ನಾಟ್ ಇಂಜೆಕ್ಟಿವ್ ಅಂತ ತೊಗೊತೀನಿ. ಹಾಗಾದರೆ ನಾನು ನೆಕ್ಸ್ಟು ಸರ್ಜೆಕ್ಟಿವ್ಗೆ ಹೋದರೆ ಈ ಸರ್ಜೆಕ್ಟಿವ್ಗೆ ಬರೋಣ. ಈ ಸರ್ಜೆಕ್ಟಿವ್ ನಾವು ಏನಂತ ಹೇಳ್ತೀವಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಎಕ್ಸ್ ಸ್ಕ್ವೇರ್ ಅಂತ ಇರೋದನ್ನು ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ತೊಗೊತೀನಿ. ಏನಂತ ತೊಗೊತೀನಿ, ಸ್ಕ್ವೇರ್ ರೂಟ್ ಆಫ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊತೀನಿ. ಈ ಸ್ಕ್ವೇರ್ ರೂಟ್ ಆಫ್ ವೈನ ನಾವು ಏನಂತ ತೊಗೊತೀನಿ, ರೂಟ್ ಆಫ್ 3 ಈ ಥರ ಫಾರ್ಮೇಷನ್ ಬಂದರೆ, ನಮಗೆ ರೂಟ್ ಆಫ್ 5 ಈ ಥರ ಫಾರ್ಮೇಷನ್ ಬಂದರೆ ಎಲ್ಲ ನಮಗೆ ಏನು ಬರಬೇಕು, ಪಾಯಿಂಟ್ ವೈಸ್ ಬರುತ್ತೆ. ದೇರ್ಫೋರ್ ಏನಂತ ತೊಗೊತೀನಿ, ದೇರ್ಫೋರ್ ಇಟ್ ಈಸ್ ನಾಟ್ ಆ್ಯನ್ ಸರ್ಜೆಕ್ಟಿವ್ ಅಂತ ತೊಗೊತೀನಿ. ಇಟ್ಸ್ ನಾಟ್ ಆ್ಯನ್ ಸರ್ಜೆಕ್ಟಿವ್. ಸಿ ಏನಂತ ಇದೆ, ಎಫ್ ಈಸ್ ಆರ್ ಟು ಆರ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಇದೆ. ಇಟ್ಸ್ ಅನ್ ರಿಯಲ್ ನಂಬರ್, ಆರ್ ಕಾಲ್ಡ್ ಆಸ್ ಅನ್ ರಿಯಲ್ ನಂಬರ್. ದೇರ್ಫೋರ್ ಫಸ್ಟು ಇಂಜೆಕ್ಟಿವ್ ಮಾಡಿ ತಗೋಣ. ಇಂಜೆಕ್ಟಿವು ಏನಂತ ನಮ್ಗೆ ಗೊತ್ತು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ತೊಗೊತೀವಿ. ಹಾಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದರೆ ಎಫ್ ಆಫ್ ಎಕ್ಸ್ ಒನ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಅಂತ ತೊಗೊತೀನಿ. ಇಲ್ಲಿ ಎಫ್ ಆಫ್ ಎಕ್ಸ್ ಒನ್ ಇರೋ ಜಾಗದಲ್ಲಿ ಏನಂತ ಇದೆ, ಎಕ್ಸ್ ಸ್ಕ್ವೇರ್ ಅಂತ ಇದೆ. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಒನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಟು ಸ್ಕ್ವೇರ್ ಅಂತ ತೊಗೊತೀನಿ. ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಎಕ್ಸ್ ಒನ್ ಅಂತ ಬರುತ್ತಾ? ಹಾಗೆ ಇಲ್ಲೂ ಸಹ ಪ್ಲಸ್ ಆರ್ ಮೈನಸ್ ಎಕ್ಸ್ ಟು ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನಾದರೂ ಎಕ್ಸ್ ಒನ್ ಬಂದು ಪಾಸಿಟಿವ್ ಆಗಿದ್ದರೆ, ಹಾಗಾದರೆ ಎಕ್ಸ್ ಟು ಬಂದು ಮೈನಸ್ ಅಂತ ಇದ್ದರೆ ಇದು ಬಂದು ಏನು ಎರಡು ಈಕ್ವಲ್ ಆಗಿರಲ್ಲ. ದೇರ್ಫೋರ್ ಏನಂತ ಹೇಳ್ತೀವಿ, ಇಟ್ ಈಸ್ ನಾಟ್ ಇಂಜೆಕ್ಟಿವ್ ಅಂತ ತೊಗೊತೀನಿ. ಹಾಗಾದರೆ ನಾನು ನೆಕ್ಸ್ಟು ಸರ್ಜೆಕ್ಟಿವ್ಗೆ ಹೋದರೆ ಸರ್ಜೆಕ್ಟಿವ್ಗೆ ಬರೋಣ. ಈ ಸರ್ಜೆಕ್ಟಿವ್ ನಾವು ಏನಂತ ಹೇಳ್ತೀವಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಎಕ್ಸ್ ಸ್ಕ್ವೇರ್ ಅಂತ ಇರೋದನ್ನು ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ತೊಗೊತೀನಿ. ಏನಂತ ತೊಗೊತೀನಿ,
ಸ್ಕ್ವೇರ್ ರೂಟ್ ಆಫ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊತೀನಿ. ಈ ಸ್ಕ್ವೇರ್ ರೂಟ್ ಆಫ್ ವೈನ ನಾವು ಏನಂತ ತೊಗೊಳ್ತೀನಿ, ರೂಟ್ ಆಫ್ ಮೈನಸ್ 3 ಈ ಥರ ಸ್ಕ್ವೇರ್ ರೂಟ್ ಫಾರ್ಮೇಷನ್ ಆಫ್ ಬಂದರೆ ಮೈನಸ್ 5 ನಮಗೆ ರೂಟ್ ಇದು ಆಫ್ ಬಂದು ಈ ನಮಗೆ ಥರ ಫಾರ್ಮೇಷನ್ ಬಂದರೆ ಸ್ಕ್ವೇರ್ ರೂಟ್ ನಮ್ಗೆ ಏನು ಆಗಿರಲ್ಲ. ಬರಬೇಕು, ಇಟ್ಸ್ ಪಾಯಿಂಟ್ ಆಲ್ಸೋ ವೈಸ್ ನಾಟ್ ಬರುತ್ತೆ. ಎನ್ ರಿಯಲ್ ನಂಬರ್. ಏನಂತ ತೊಗೊಳ್ತೀನಿ, therefore it is not an ಸರ್ಜೆಕ್ಟಿವ್ ಅಂತ ತೊಗೊಳ್ತೀನಿ. ಇಟ್ಸ್ ನಾಟ್ ಆ್ಯನ್ ಸರ್ಜೆಕ್ಟಿವ್. ಹಾಗಾದರೆ ಇದು ಬಂದು ಸರ್ಜೆಕ್ಟಿವ್ ಆಗಿರಲ್ಲ ಅಂತ ತೊಗೊಳ್ತೀನಿ. ನೆಕ್ಸ್ಟ್ ನೋಡಿ, ಎಫ್ ಈಸ್ ಎನ್ ಟು ಎನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ಇದೆ. ಇಂಜೆಕ್ಟಿವ್ ಆಗುತ್ತಾ ಸರ್ಜೆಕ್ಟಿವ್ ಆಗುತ್ತಾ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಫಸ್ಟ್ ನಾನು ಇಂಜೆಕ್ಟಿವ್ ತೊಗೊಂಡೋಗ್ತೀನಿ. ಏನಂತ ಹೇಳ್ತಿದ್ದೇವೆ ಇಲ್ಲಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ತೊಗೊತೀನಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂದರೆ ನಾವು ಎಫ್ ಆಫ್ ಎಕ್ಸ್ ಒನ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಅಂತ ತೊಗೊತೀನಿ. ಹಾಗೆ ಇಲ್ಲಿ ಎಕ್ಸ್ ಒನ್ ಅಂದರೆ ಎಕ್ಸ್ ಒನ್ ಕ್ಯೂಬ್ ಅಂತ ತೊಗೊತೀನಿ. ಎಕ್ಸ್ ಒನ್ ಕ್ಯೂಬ್ ಈಸ್ ಈಕ್ವಲ್ ಟು ಎಕ್ಸ್ ಟು ಕ್ಯೂಬ್ ಅಂತ ತೊಗೊತೀನಿ. ಈ ಕ್ಯೂಬ್ ಕ್ಯಾನ್ಸಲ್ ಆದರೆ ಎಕ್ಸ್ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಟು ಅಂತ ತೊಗೊಳ್ಳೋಣ. ಈ ಥರ ಬರುತ್ತೆ. ಇದು ಬಂದು ನ್ಯಾಚುರಲ್ ನಂಬರು. ಹಾಗೆ ನಮಗೇನು ಎಕ್ಸಾಂಪಲ್ ಏನಾದ್ರು ತೊಗೊಳ್ಳೋಣ ಅಂದರೆ, ಏನು 2 ಕ್ಯೂಬ್ ಅಂದರೆ ನಮಗೇನು ಬರುತ್ತೆ, 2 2s 4 4 2s 8 ಅಂದರೆ ಡಿಫರೆಂಟ್ ಇಮೇಜ್ ಬರ್ತಾ ಇದೆಯಾ. ಹಾಗೆ ನೋಡಿ ಇಲ್ಲಿ 3 ತೊಗೊತೀನಿ. 3 ಕ್ಯೂಬ್ ಅಂದರೆ 3 3s 9 9 3s 27. ಇದು ಸಹ ನಮಗೆ ಡಿಫ್ರೆಂಟ್ ಇಮೇಜ್ ಬರ್ತಾ ಇದೆ ಅಂದರೆ ಇಟ್ಸ್ ಆ್ಯನ್ ಇಂಜೆಕ್ಟಿವ್ ಅಂತ ತೊಗೊತೀನಿ. ಇಟ್ಸ್ ಆ್ಯನ್ ಇಂಜೆಕ್ಟಿವ್. ಹಾಗಾದರೆ ನಾವು ಇದನ್ನು ಇಂಜೆಕ್ಟಿವ್ ಫಂಕ್ಷನ್ ಅಂತ ನಾವು ಕನ್ಸಿಡರ್ ಮಾಡ್ಕೊತೀವಿ. ಒಂದು ಸಬ್ಜೆಕ್ಟಿವ್ ನೋಡೋಣ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ಇದೆ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ಇದೆ. ಇದನ್ನು ನಾವೇನಂತ ತೊಗೊತೀನಿ, ನಾನು ಎಫ್ ಆಫ್ ಎಕ್ಸ್ನ ನಾನು ವೈ ಅಂತ ತೊಗೊತೀನಿ. ಏನು, ವೈ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ತೊಗೊತೀನಿ. ಕ್ಯೂಬ್ ರೂಟ್ ಆಫ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊತೀನಿ. ಹಂಗಾರೆ ನಮಗೆ 3ಗೆ ಕ್ಯೂಬ್ ರೂಟ್ ಕಂಡುಹಿಡೀರಿ ಅಂದರೆ ನಾವೇನಾಗುತ್ತೆ, ಅದು ಸಹ ಪಾಯಿಂಟ್ ವೈಸಲ್ಲಿ ಬರ್ತಾ ಹೋಗುತ್ತೆ. ದೇರ್ಫೋರ್ ಇಲ್ಲಿ ನೋಡಿ, ಇಲ್ಲಿ 20 ಕ್ಯೂಬ್ ರೂಟ್ ಆಫ್ 3 ಅಂತಂದು ಕ್ಯೂಬ್ ರೂಟ್ ಆಫ್ 27 ಅಂತಂದರೆ ನಾವು ಇವಾಗ 27 ಅಂದರೆ ನಾವೇನಂತ ತೊಗೊತೀವಿ, 3 ಅಂತ ತೊಗೊತೀವಿ. ಹಾಗೆ ಕ್ಯೂಬ್ ರೂಟ್ ಆಫ್ 64 ಅಂತಂದರೆ ನಾವು ಅವಾಗ 4 ಅಂತ ತೊಗೊತೀವಿ. ಹಾಗೆ ಕ್ಯೂಬ್ ರೂಟ್ ಆಫ್ ನೆಕ್ಸ್ಟು ಏನು 8 ಅಂತಂದರೆ ನಾವು 2 ಅಂತ ತೊಗೊತೀವಿ. ಈ ಥರ ನಾವು ಮಾಡ್ಕೊಂಬರ್ಬೋದು. ಬಟ್ ನಮಗೆ ಕ್ಯೂಬ್ ರೂಟ್ ಆಫ್ 3 ಅಂತಂದರೆ ನಾವು ಏನಂತ ಮಾಡ್ಕೊಂಡು ಹೋಗ್ತೀವಿ, ಅವೆಲ್ಲ ನಮಗೆ ಪಾಯಿಂಟ್ ವೈಸಲ್ಲಿ ಬರುತ್ತೆ. ದೇರ್ಫೋರ್ ಇಟ್ಸ್ ನಾಟ್ ಬಿಲಾಂಗ್ಸ್ ಟು ಎನ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನೋ ಇದು ನಮಗೆ ಬಿಲಾಂಗ್ಸ್ ಟು ಎನ್ ಆಗಿರಲ್ಲ, ಯಾಕೆಂದರೆ ಇದು ಪಾಯಿಂಟ್ ವೈಸ್ ಬರುತ್ತೆ. ದೇರ್ಫೋರ್ ನಾವೇನಂತ ಹೇಳ್ತೀವಿ, ಇಟ್ಸ್ ನಾಟ್ ಆ್ಯನ್ ಸರ್ಜೆಕ್ಟಿವ್. ಇಲ್ಲ, ಇಟ್ಸ್ ನಾಟ್ ಆ್ಯನ್ ಆನ್ ಟು ಫಂಕ್ಷನ್. ಇಟ್ಸ್ ನಾಟ್ ಆ್ಯನ್ ಆನ್ ಟು ಅಂತ ನಾವು ತಗೊಳ್ಳಿ, ಇಲ್ಲ ಸರ್ಜೆಕ್ಟಿವ್ ಅಂತ ನಾವು ತಗೊಳ್ಳಿ. ಇಟ್ಸ್ ನಾಟ್ ಆ್ಯನ್ ಆನ್ ಟು ಆರ್ ಸರ್ಜೆಕ್ಟಿವ್ ಅಂತ ನಾವು ತಗೊಳ್ತೀವಿ. ನೆಕ್ಸ್ಟ್ ಕ್ವಶನ್ ಮಾಡ್ತಾ ಬರೋಣ. ನೋಡಿ ಏನಂತ ಇದೆ, ಎಫ್ ಈಸ್ ಝೆಡ್ ಟು ಝೆಡ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ಇದೆ. ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ಇರೋದು. ಝೆಡ್ ಅಂದರೆ ನಮಗೆ ಗೊತ್ತು ಇಂಟೀಜರ್ ಅಂತ. ನೋಡಿ ಇಲ್ಲಿ ಬರ್ಕೊಂಡು ಹೋಗ್ತೀನಿ. ಎಫ್ ಆಫ್ ಎಕ್ಸ್ ಒನ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಅಂತ ತೊಗೊತೀನಿ. ಏನು, ಎಫ್ ಆಫ್ ಎಕ್ಸ್ ಒನ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಅಂತ ತೊಗೊತೀನಿ. ಹಾಗೆ ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಒನ್ ಅಂದರೆ ನಮ್ಗೆ ಏನು ಬರುತ್ತೆ, ಇಲ್ಲಿ ಎಕ್ಸ್ ಕ್ಯೂಬ್ ಅಂತ ಬರುತ್ತೆ. ಸಾರಿ, ಇದು ಏನು ಬರುತ್ತೆ, ಇಲ್ಲಿ ಎಕ್ಸ್ ಕ್ಯೂಬ್ ಅಂತ ಬರುತ್ತೆ. ಎಕ್ಸ್ ಒನ್ ಎಕ್ಸ್ ಕ್ಯೂಬ್ ಅಂತ, ಎಕ್ಸ್ ಟು ಕ್ಯೂಬ್ ಅಂತ ತೊಗೊತೀನಿ. ಹಾಗೆ ಕ್ಯೂಬ್ ಇದೆ, ಎಕ್ಸ್ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಟು ಅಂತ ತೊಗೊತೀನಿ. ಪ್ಲಸ್ ಆರ್ ಮೈನಸ್. ಇಲ್ಲಿ ನೋಡಿ ನಮ್ಗೆ ಏನಂತ ಹೇಳಿರೋದು, ಇಂಟೀಜರ್ ಅಂತ ಹೇಳಿದ್ದಾರೆ. ಎಕ್ಸ್ ಒನ್ ಅಂತ ತೊಗೊಂಡ್ರೆ ಇಲ್ಲಿ ಪ್ಲಸ್ ಎಕ್ಸ್ ಟು ಅಂತ ಇದ್ದರೆ ಈ ಎರಡು ಈಕ್ವಲ್ ಆಗುತ್ತಾ, ಇಲ್ಲ. ಈಗ ನೋಡಿ ಇಲ್ಲಿ ಮೈನಸ್ ಇದು ಪ್ಲಸ್ ಎಕ್ಸ್ ಒನ್ ಅಂತ ಇದ್ದು ಇಲ್ಲಿ ಮೈನಸ್ ಎಕ್ಸ್ ಟು ಅಂತ ಇದ್ದು ನಾಟ್ ಆ್ಯನ್ ಈಕ್ವಲ್. ದೇರ್ಫೋರ್ ಏನಂತ ಹೇಳ್ತೀನಿ, ಇಟ್ ಈಸ್ ನಾಟ್ ಆನ್ ಟು ಫಂಕ್ಷನ್. ಇಟ್ಸ್ ನಾಟ್, ದೇರ್ಫೋರ್ ಇಟ್ಸ್ ನಾಟ್ ಒನ್ ಫಂಕ್ಷನ್ ಅಂತ ತಗೋಬೋದಾ. ಒನ್ ಫಂಕ್ಷನ್ನ ನಾವು ಏನಂತ ಕರಿತೀವಿ, ಇಂಜೆಕ್ಟಿವ್ ಅಂತಲೂ ಕರಿತೀವ. ದೇರ್ಫೋರ್ ಇಟ್ಸ್ ನಾಟ್ ಆ್ಯನ್ ಇಂಜೆಕ್ಟಿವ್ ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟ್ ನೋಡಿ ಇನ್ನೊಂದು ತೊಗೊಂಡೋಗ್ತೀನಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು, ಎಕ್ಸ್ ಕ್ಯೂಬ್ ಅಂತ ಇದೆ. ವೈ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ತೊಗೊತೀನಿ. ವೈ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂದರೆ ಕ್ಯೂಬ್ ರೂಟ್ ಆಫ್ ವೈ
ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಬರುತ್ತೆ. ಇಟ್ಸ್ ನಾಟ್ ಈಸ್ ಆಲ್ಸೋ ನಾಟ್ ಬಿಲಾಂಗ್ಸ್ ಟು ಎನ್. ಯಾಕೆಂದರೆ ಇಲ್ಲಿ ಏನಾದ್ರು ವೈ ವ್ಯಾಲ್ಯೂ ಬಂದು -3 ಅಂತ ಇದ್ದು ಕ್ಯೂಬ್ ರೂಟ್ ಅಂತ ಬಂದರೆ ಏನೋ -3 ಅಂತ ಇದ್ದು ಕ್ಯೂಬ್ ರೂಟ್ ಬಂದರೆ ನಮ್ಗೆ ಯಾವತ್ತೂ ನಾವು ತಿಳ್ಕೊಬೇಕು, ಇದರಲ್ಲಿ ಸ್ಕ್ವೇರ್ ರೂಟ್ ಆಗಲಿ ಕ್ಯೂಬ್ ರೂಟ್ ಆಗಲಿ, ಇಲ್ಲಿ ಮೈನಸ್ ಅಂತ ಇದ್ದು ಕ್ಯೂಬ್ ರೂಟ್ ಬಂದರೆ ಇಲ್ಲ ಸ್ಕ್ವೇರ್ ರೂಟ್ ಬಂದರೆ ಇದು ಬಂದು ಏನೋ ಇಟ್ಸ್ -y ಈಸ್ ನಾಟ್ ಆ್ಯನ್ ಕ್ಯೂಬ್ ರೂಟ್, -y is not cube root, therefore it's not an surjective function ಅಂತ ಕಾಣ್ತೀವಿ. It's not an surjective function, therefore it is not an surjective function ಅಂತ ಬರ್ಕೊಳ್ತೇವೆ. ಈಗ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೀನಿ. ಹಾಗಾದರೆ ನಮಗೆ ಇಷ್ಟೊತ್ತು ನಾವು ಮಾಡಿದ್ದು ಸೆಕೆಂಡ್ ಕ್ವಶನು. ಹಾಗೆ ಈಗ ಥರ್ಡ್ನೇ ಕ್ವಶನ್ ಮಾಡ್ತಾ ಬರೋಣ ನೋಡಿ. ಥರ್ಡ್ನೇ ಕ್ವಶನ್ ಏನಂತ ಇದೆ, ಪ್ರೂವ್ ದಟ್ ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಫ್ ಈಸ್ ಆರ್ ಟು ಆರ್ ಫಂಕ್ಷನ್ ಆರ್ ಟು ಆರ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ either 1 1 or on 2 where x denotes the greatest integer less than or equal to x ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ ಎಫ್ ಆಫ್ 3 ಅಂತ ತೊಗೊತೀನಿ ಅಂತ ತಿಳ್ಕೊಳ್ಳಿ, ಆವಾಗ ನನಗೆ 3 ಆಗಿರುತ್ತೆ. ಎಫ್ ಆಫ್ 1.7 ಅಂತ ತೊಗೊತೀನಿ ನೋಡಿ, ಆಗ 1 ಆಗಿರುತ್ತೆ. ಹಾಗೆ ಎಫ್ ಆಫ್ 3.6 ಅಂತ ತೊಗೊತೀನಿ ಅಂತ ತಿಳ್ಕೊಳ್ಳಿ, ಅವಾಗ ಏನಂತ ಬರ್ಕೋಬೇಕು, ನಾನು 3 ಅಂತಲೇ ಬರ್ಕೋಬೇಕು. ಹಾಗಾದರೆ ಎಫ್ ಆಫ್ 9.5 ಅಂತಂದರೆ ಇದನ್ನೇನಂತ ಬರ್ಕೋಬೇಕು, ಇದನ್ನು ಸಹ ನಾವು 9 ಈ ಥರ ಫಾರ್ಮೇಷನ್ನ ನಾವು ಮಾಡ್ತಾ ಹೋಗಬೇಕು. ಇದನ್ನಲ್ಲಿ ನಾವು ಏನಂತ ಹೇಳ್ತೀವಿ, ಇದನ್ನು ಆನ್ ಟು ಫಂಕ್ಷನ್ನ 1 1 ಫಂಕ್ಷನ್ನ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಅಂತೀನಿ ಎಫ್ ಆಫ್ 3.3 ಅಂತ ಇದ್ದರೆ ನಮ್ಗೆ ವ್ಯಾಲ್ಯೂ ಬಂದಿರೋದೆ 3 ಅಂತ. ಈ ಥರ ಫಾರ್ಮೇಷನಲ್ಲಿ ನಮಗೆ ವ್ಯಾಲ್ಯೂ ಬರೋದು ಈ ಥರ ಬರುತ್ತೆ. ಫಾರ್ಮೇಷನ್ ನಮಗೆ ಬರಬೇಕು. ಹಾಗೆ ನಾವು ಇದು ಮಾಡ್ತಾ ಬರೋಣ ನೋಡಿ. ಇಲ್ಲಿ ಒಂದು ಸೆಟ್ನ ತೊಗೊಳ್ಳೋಣ, ಎ ಟು ಬಿ ಅಂತ ತೊಗೊತೀನಿ. ಇಲ್ಲೊಂದು ಸೆಟ್ಟು ಎ ಮತ್ತು ಇಲ್ಲಿ ಬಿ ಅಂತ ತೊಗೊತೀನಿ ಅಂತ ತಿಳ್ಕೊಳ್ಳಿ. ಇಲ್ಲಿ ನಮಗೆ ಏನಂತ ತೊಗೊತೀನಿ, ಇಲ್ಲಿ 1.7 ಈಸ್ ಈಕ್ವಲ್ ಟು ಎಫ್ ಆಫ್ 1.7 ಅಂತ ನಮ್ಗೆ ಏನು ಬರುತ್ತೆ, ಇಲ್ಲಿ 1 ಬರುತ್ತೆ. ಹಾಗೆ ಎಫ್ ಆಫ್ 2.8 ಅಂದರೆ ನಮ್ಗೆ ವ್ಯಾಲ್ಯೂ ಬರೋದು ಏನು ಬರುತ್ತೆ, ಇಲ್ಲಿ 2ನೇ ಬರುತ್ತೆ. ಎಫ್ ಆಫ್ 3.3 ಅಂತ ತೊಗೊತೀನಿ, ಆಗ ವ್ಯಾಲ್ಯೂ ಬಂದು 3 ಈ ಥರ ಬಂದಿರುತ್ತೆ. ಇಲ್ಲಿ ನನಗೆ ಎಫ್ ಆಫ್ 7.9 ಅಂದರೆ ನಮ್ಗೆ ವ್ಯಾಲ್ಯೂ ಬಂದಿರುತ್ತೆ 7 ಈ ಥರ ಫಾರ್ಮೇಷನ್ ಬರುತ್ತೆ ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಏನಂತ ತೊಗೊತೀನಿ, 1.7 2.8 ಹಾಗೆ 3.3 ಹಾಗೆ 7.9 ಅಂತ ತೊಗೊತೀನಿ. ಇಲ್ಲಿ ನಮಗೆ 1 2 3 4 5 6 7 ಅಂತ ತೊಗೊಂಡಿರ್ತೀನಿ. ಇದನ್ನು ಇನ್ನೂ ದೊಡ್ಡದಾಗೆ ಬರ್ಕೊಂಡು ಹೋಗ್ತೀನಿ ನೋಡಿ. ಇದನ್ನು ನಾನು ಇಲ್ಲಿ 1 2 3 4 5 6 7 ಅಂತ ತೊಗೊಂಡಿರ್ತೀನಿ. ಇಲ್ಲಿ ನೋಡಿ, ಇಲ್ಲಿ 1.7 ಅಂದರೆ ಇದ್ದರೆ ನಮ್ಗೆ ವ್ಯಾಲ್ಯೂ ಬಂದಿರೋದೇನು ಬಂದಿದೆ, 1 ಬಂದಿದೆ. 2.8 ಅಂತ ಇದ್ದರೆ ನಮಗೆ ವ್ಯಾಲ್ಯೂ ಬಂದಿರೋದು 2 ಬಂದಿದೆ. ಹಾಗೆ 3.3 ಅಂತ ಇದ್ದರೆ ವ್ಯಾಲ್ಯೂ ಬಂದು 3 ಬಂದಿದೆ. 7.9 ಅಂದರೆ ನಮ್ಗೆ ವ್ಯಾಲ್ಯೂ ಬಂದು 7 ಬಂದಿದೆ. ಈ ಥರ ಫಾರ್ಮೇಷನ್ ಬರೋದನ್ನು ನಾವು ಆನ್ಟುನ 1 1 ಫಂಕ್ಷನ್ನ ನಾವು ಬರುತ್ತೆ ಅಂತ ನಾವು ನೋಡ್ತೀವಿ. ನಮಗೆ ಈ ಥರ ಫಾರ್ಮೇಷನ್ ಬಂದಿರೋದನ್ನು ನಾವು ಏನಂತ ಹೇಳ್ತೀವಿ, ಇದನ್ನು ಈ ಥರ ಫಾರ್ಮೇಷನ್ ಬಂದಿರೋದನ್ನು ನಾವು 1 1 ಫಂಕ್ಷನ್ ಅಂತ ಕರಿತೀವಿ. ಯಾಕೆಂದರೆ ದ ಸೆಟ್ ಆಫ್ ಏನಂತ ಹೇಳ್ತೀವಿ, ಎ ಇದ್ದಿದ್ದು ಒಂದು ಜೊತೆ ಏನೋ ರಿಲೇಷನ್ನ ಹೊಂದಿರಬೇಕು ನೋಡಿ. ಇಲ್ಲಿ 1.7 1 ಜೊತೆ, 2.28 2 ಜೊತೆ, 3.3 3 ಜೊತೆ, 7.9 7 ಜೊತೆ, ಈ ಥರ ರಿಲೇಷನ್ ಹೊಂದಿರೋದನ್ನು ನಾವೇನಂತ ಹೇಳ್ತೀವಿ, 1 1 ಫಂಕ್ಷನ್ ಅಂತ ಹೇಳ್ತೀವ. ಅದನ್ನೇ ಬರ್ಕೊಂಡು ಹೋಗ್ತೀನಿ ನೋಡಿ. ಇಲ್ಲಿ 1 1 ಫಂಕ್ಷನ್ 1 1 ಫಂಕ್ಷನಲ್ಲಿ ನಾವೇನಂತ ಹೇಳ್ತೀವಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಎಕ್ಸ್ ಅಂತ ತೊಗೊತೀನಿ. ಹಾಗೆ ಎಫ್ ಆಫ್ 1 ಈಸ್ ಈಕ್ವಲ್ ಟು ಎಫ್ ಆಫ್ 1.5 ಈಸ್ ಈಕ್ವಲ್ ಟು ಏನಂತ ತೊಗೊತೀನಿ, ನಾನಿಲ್ಲಿ 1 ಅಂತಲೇ ತೊಗೊತೀನಿ. ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಆಫ್ 1.5ಗೆ ನಮ್ಗೆ ವ್ಯಾಲ್ಯೂ ನಮಗೇನು ಬರಬೇಕು, ಈ ಸೈಡು ಸಹ ಎಫ್ ಆಫ್ 1.5 ಬರಬೇಕು. ಬಟ್ ನಮ್ಮ ವ್ಯಾಲ್ಯೂ ಏನಂತ ಬರುತ್ತೆ, ಎಫ್ ಆಫ್ 1 ಅಂತ ಬರುತ್ತೆ. ಹಾಗಾದ್ರೆ ಟೋಟಲ್ ಆನ್ಸರ್ ಬಂದು ನಮಗೆ ಏನು 1 ಅಂತಲೇ ಬರುತ್ತೆ. ಇಟ್ಸ್ ಅನ್ 1 1 ಫಂಕ್ಷನ್ ಆಗಿದ್ದರೆ ಇಲ್ಲಿ ಏನು ಬಂದಿರುತ್ತೆ, ಎಕ್ಸ್ ವ್ಯಾಲ್ಯೂನು ಎಕ್ಸ್ ಟು ವ್ಯಾಲ್ಯೂನು ಸಹ ಸೇಮ್ ಬಂದಿರಬೇಕು. ಇದು ಸೇಮ್ ಬಂದಿಲ್ಲ. ಇಟ್ ಈಸ್ ನಾಟ್
ಒನ್ ಒನ್ ಫಂಕ್ಷನ್ ಅಂತ ಬರ್ಕೋಬೋದು. ಇಟ್ ಈಸ್ ನಾಟ್ ಒನ್ ಒನ್ ಫಂಕ್ಷನ್. ಹಾಗೆ ನಾವು ಆನ್ಟು ಫಂಕ್ಷನ್ಗೆ ಹೋದರೆ, ಈಗ ಆನ್ಟು ಫಂಕ್ಷನ್ಗೆ ಹೋಗ್ತೀವಿ ನೋಡಿ ಇಲ್ಲಿ. ಹಾಗೆ ನಾವು ಆನ್ಟು ಫಂಕ್ಷನ್ಗೆ ಹೋದರೆ ನಮಗೆ ಗೊತ್ತು ಏನು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ನಮಗೆ ಗೊತ್ತು. ಹಾಗಾದರೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂತ ನನಗೆ ಗೊತ್ತು. ಈ ಥರ ಫಾರ್ಮೇಷನ್ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ಪ್ರೀ ಇಮೇಜ್ನ ನಮಗೆ ಎಕ್ಸಿಸ್ಟ್ ಮಾಡಲ್ಲ. ಏನಂತ ಹೇಳಿದ್ದೀನಿ, ಇಲ್ಲಿ 3.3 ಇದೆ, ಇದು ಬಂದು 3 ಇದೆ. ಹಾಗೆ ಇಲ್ಲಿ 6 ಅಂತ ಇದೆ, ಇದು ಬಂದು ಪ್ರೀ ಇಮೇಜ್ನ ನಮಗೆ ಎಕ್ಸಿಸ್ಟೇ ಮಾಡಿಲ್ಲ. ದೇರ್ಫೋರ್ ನಾನು ಏನಂತ ಹೇಳ್ತೀನಿ, ಇಟ್ ಈಸ್ ನಾಟ್ ಆ್ಯನ್ ಆನ್ಟು ಫಂಕ್ಷನ್ ಅಂತ ಕಾಣ್ತೀನಿ. ಇಟ್ ಈಸ್ ನಾಟ್ ಆ್ಯನ್ ಆನ್ಟು ಫಂಕ್ಷನ್. ಏನಕ್ಕೆ ಇದನ್ನು ಇಟ್ಸ್ ನಾಟ್ ಆ್ಯನ್ ಆನ್ಟು ಫಂಕ್ಷನ್ ಅಂತ ತಗೊಂಡೆ ಅಂದರೆ, it does not exist the pre-image. 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 Then it is called as an onto function. It's not an onto function. ಫೋರ್ತ್ನೇ ಕ್ವಶನ್ ಬಂದು ಏನಂತ ಇದೆ ನೋಡಿ, ಶೋ ದಟ್ ದ ಮಾಡ್ಯುಲಸ್ ಫಂಕ್ಷನ್ ಎಫ್ ಈಸ್ ಆರ್ ಟು ಆರ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ನೈದರ್ 1 ಆನ್ ಟು ವೇರ್ ಎಕ್ಸ್ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಪಾಸಿಟಿವ್ ಆರ್ 0 ಆ್ಯಂಡ್ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ನೆಗೆಟಿವ್ ಅಂತ ಹೇಳಿದ್ದಾರೆ. ಆರ್ ಟು ಆರ್ ಅಂತ ಇದೆ, ಆರ್ ಟು ಆರ್ ಅಂತ ಬರ್ಕೊಳ್ಳೋಣ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ತೊಗೊತೀನಿ. ಫಸ್ಟ್ ನಮಗೆ ಒನ್ ಫಂಕ್ಷನ್ನ ಮಾಡ್ತಾ ಹೋಗ್ಬೇಕು, ಆಮೇಲೆ ಆನ್ ಟು ಫಂಕ್ಷನ್ನ ನಾವು ಮಾಡ್ತಾ ಹೋಗೋಣ. ಏನಂತ ತೊಗೊತೀನಿ ನೋಡಿ, ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಇದ್ದರೆ ಎಕ್ಸ್ ಈಸ್ ಲೆಸರ್ ದ್ಯಾನ್ 0 ಆಗಿರುತ್ತೆ. ಹಾಗೆ ಪ್ಲಸ್ ಎಕ್ಸ್ ಇದ್ದರೆ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಇದರಲ್ಲಿ ನಾವು ಫಸ್ಟು ಒನ್ ಫಂಕ್ಷನ್ನ ಮಾಡ್ತಾ ಹೋಗೋಣ. ಇದರಲ್ಲಿ ನಾವು ಒನ್ ಫಂಕ್ಷನ್ನ ಫಸ್ಟ್ ಮಾಡ್ತಾ ಹೋಗೋಣ. ಲೆಟ್ x1 ಆ್ಯಂಡ್ x2 ಬಿಲಾಂಗ್ಸ್ ಟು ಆರ್, ಇಲ್ಲ ಹಿಂಗೆ ಬರ್ಕೊಂಡು ಬಿಲಾಂಗ್ಸ್ ಟು ಆರ್ ನೋಡಿ. ಲೆಟ್ x1 ಈಸ್ ಈಕ್ವಲ್ ಟು 1 ಅಂತ ತೊಗೊತೀನಿ ಆ್ಯಂಡ್ x2 ಈಸ್ ಈಕ್ವಲ್ ಟು -1 ಅಂತ ತೊಗೊತೀನಿ. ಟು ಆರ್ ಹಾಗೆ -1 ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ತೊಗೊತೀನಿ. ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x1 ಅಂದರೆ ನಮ್ಗೆ ಏನಂತ ಇದೆ, ಇಲ್ಲಿ 1 ಅಂತ ಇರೋದ್ರಿಂದ 1 ಅಂತ ತೊಗೊತೀನಿ. ಹಾಗೆ ಎಫ್ ಆಫ್ x2 ಏನಂತ ಇದೆ, ಇಲ್ಲಿ -1 ಅಂತ ಇದೆ, -1 ಏನಂತ ಬರುತ್ತೆ, ಮಾಡ್ಯುಲಸ್ ಆಫ್ ಎಕ್ಸ್ ಅಂದರೆ 1 ಬರುತ್ತೆ. ಹಾಗೆ ಮಾಡ್ಯುಲಸ್ ಆಫ್ -1 ಅಂದರೆ -1 ಮಾಡ್ಯುಲಸ್ ಬಂದು ಸಹ 1 ಬರುತ್ತೆ. ದೇರ್ಫೋರ್ ನೋಡಿ ಏನಂತ ತೊಗೊತೀನಿ, ಎಫ್ ಆಫ್ 1 ಈಸ್ ಈಕ್ವಲ್ ಟು ಎಫ್ ಆಫ್ -1 ಅಂತ ತೊಗೊಂಡ್ರೆ ಈಕ್ವಲ್ ಟು 1 ಬರುತ್ತೆ. ಹಾಗೆ ನೋಡಿ ಇಲ್ಲಿ ಎಫ್ ಆಫ್ 2 ಈಸ್ ಈಕ್ವಲ್ ಟು ಎಫ್ ಆಫ್ -2 ಈಸ್ ಈಕ್ವಲ್ ಟು ನಮಗೆ 2 ಅಂತ ಬರುತ್ತೆ. ನಾವು ಈ ಥರ ಬಂದರೆ ನಾವು ಅದನ್ನು ಏನಂತ ಹೇಳ್ತೀವಿ, ಇಟ್ಸ್ ನಾಟ್ ಆ್ಯನ್ ಒನ್ ಫಂಕ್ಷನ್. ಇಟ್ ಈಸ್ ನಾಟ್ ಆ್ಯನ್ ಒನ್ ಫಂಕ್ಷನ್ ಆಗಿರಲ್ಲ. ಒನ್ ಫಂಕ್ಷನ್ ಯಾಕೆ ಇದು ಒನ್ ಫಂಕ್ಷನ್ ಆಗಿರಲ್ಲ ನೋಡಿ, ಇಲ್ಲಿ ಇದೇನಾದ್ರು ನೆಗೆಟಿವ್ ಅಂತ ಇದ್ದಾಗ ಇಲ್ಲೂ ನೆಗೆಟಿವ್ ಇರಬೇಕು. ಇಲ್ಲೂ -1 ಅಂತ ಇದ್ದರೆ ಇಲ್ಲಿ 1 ಬರೋದು ಓಕೆ. ಇಲ್ಲಿ 1 ಅಂತ ಇದ್ದು ಇಲ್ಲಿ -1 ಅಂತ ಇದ್ದರೆ ವ್ಯಾಲ್ಯೂ ಬಂದು ಇಲ್ಲೂ ಸಹ 1 ಬರುತ್ತೆ. ಹಾಗಾಗಿ ಇಟ್ಸ್ ನಾಟ್ ಆ್ಯನ್ ಒನ್ ಫಂಕ್ಷನ್ ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟು ನಮಗೆ ಆನ್ ಟು ಫಂಕ್ಷನ್ ಮಾಡ್ತಾ ಹೋಗೋಣ. ಆನ್ ಟು ಫಂಕ್ಷನ್ ನಮಗೇನು ಗೊತ್ತು, ಆನ್ ಟು ಫಂಕ್ಷನ್ ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ಗೊತ್ತು. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ಬರ್ಕೊತೀನಿ. ಹಾಗೆ ನೋಡಿ ಇಲ್ಲಿ ನಮಗೆ ಇದನ್ನು ಸಹ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ತಗೊಂಡಾಗ ಇಲ್ಲಿ ಮೈನಸ್ ಅಂತ ಇದೆ ಅಂತ ತಿಳ್ಕೊಳ್ಳಿ. ಏನಿದೆ ಇಲ್ಲಿ ಮೈನಸ್ ಅಂತ ಇದೆ ಅಂತ ತಿಳ್ಕೊಳ್ಳಿ. ಅಂದರೆ ನೋಡಿ ಇಲ್ಲಿ ಎಫ್ ಆಫ್ -4 ಈಸ್ ಈಕ್ವಲ್ ಟು ಎಫ್ ಆಫ್ -4 ಮಾಡ್ಯುಲಸ್ ಆಫ್ -4 ಅಂದರೆ ನಮ್ಗೆ ಏನು ಬರುತ್ತೆ, ವ್ಯಾಲ್ಯೂ ಬಂದು ಮಾಡ್ಯುಲಸ್ ಆಫ್ -4 ಅಂದರೆ 4 ಬರುತ್ತೆ. ಹಾಗೆ ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸೇ ಬರುತ್ತೆ. ಹಾಗೆ ಎಫ್ ಆಫ್ 1 ಅಂದರೆ
ನಮಗೆ 1 ಬರುತ್ತೆ. ಇದು ಬಂದು ನೆಗೆಟಿವ್ ಆಗಿರುತ್ತೆ. ಹಾಗೆ f(1) = 1 ಈ ಥರ ಬರುತ್ತೆ. ಹಾಗಾದರೆ ನಮಗೆ ಇದು ನೆಗೆಟಿವ್ ಆಗಿರುತ್ತೆ. ನೆಗೆಟಿವ್ ಇದ್ದಿದ್ದೆಲ್ಲ ನಮಗೆ ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ ಇದ್ದಿದ್ದು ಪಾಸಿಟಿವೇ ಆಗಿರುತ್ತೆ. ನಾವೇನಂತ ತೊಗೊತೀವಿ ಇಲ್ಲಿ ನೋಡಿ, ಇಲ್ಲಿ -2 belongs to R. ಹಾಗೆ ಫಾರ್ ಎಕ್ಸಾಂಪಲ್ -3 belongs to R ಈ ಥರ ಬರುತ್ತೆ. ಈ ಥರ ಫಾರ್ಮೇಷನ್ ಬಂದರೆ ಇದು ಪ್ರೀ ಇಮೇಜ್ನೇ ಎಕ್ಸಿಸ್ಟ್ ಮಾಡಲ್ಲ. ಯಾಕೆಂದರೆ ಇದು ನೆಗೆಟಿವ್ ಸೈನ್ನೇ ಎಕ್ಸಿಸ್ಟ್ ಮಾಡಲ್ಲ ಅಂದಾಗ ನೋಡಿ ಈ ಥರ ಇದೆ ಅಂತ ತಿಳ್ಕೊಳ್ಳಿ. 0 1 ಇದು 2 ಇದು 3 ಅಂತ ಇದೆ. ಇಲ್ಲಿ -1 -2 ಇದು -3 ಅಂತ ಇದೆ ಅಂತ ತಿಳ್ಕೊಳ್ಳಿ. ನಮ್ಗೆ ಏನಂತ ಹೇಳ್ತೀವಿ -4 ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ. ಇಲ್ಲ -2 ಅಂತ ಇದೆ ಅಂತ ತಿಳ್ಕೊಳ್ಳಿ. ಈ -2 ಇದ್ದಿದ್ದು ಇದು ಮಾಡ್ಯುಲಸ್ ಆಫ್ x ಅಂದರೆ -2 ಅಂತ ಇದ್ದರೆ ಇದು ವ್ಯಾಲ್ಯೂ ಬಂದು ನಮ್ಗೆ ಏನಾಗುತ್ತೆ +2 ಫಾರ್ಮೇಷನ್ ಬರುತ್ತೆ. ಹಾಗೆ -3 ಇದ್ದಿದ್ದು +3 ಫಾರ್ಮೇಷನ್ ಬರುತ್ತೆ. ಬಟ್ ಇದರಲ್ಲಿ ನಮಗೇನಿಲ್ಲ, ಇದರಲ್ಲಿ ಪ್ರೀ ಇಮೇಜೇ ಇಲ್ಲ, ಏನಿಲ್ಲ. ಇನ್ ದಿಸ್ ಹ್ಯಾವ್ ನೋ ಪ್ರೀ ಇಮೇಜ್, ದೇರ್ಫೋರ್ ದಟ್ಸ್ ವೈ ಇಟ್ಸ್ ನಾಟ್ ಆನ್ ಆನ್ ಟು ಫಂಕ್ಷನ್ ಅಂತ ಕೊಡ್ತೀವಿ. There does not exist and pre-image does not in set R, therefore if is not onto function. ಇದು ಬಂದು ಆನ್ ಟು ಫಂಕ್ಷನ್ ಆಗಿರಲ್ಲ. ಇಲ್ಲಿ -1 ಇದೆ, 0 ಇದೆ, 1 ಇದೆ ಅಂತ ತೊಗೊತೀನಿ. ಇಲ್ಲೂ ಸಹ ನಾವೇನಂತ ತೊಗೊತೀನಿ -1 0 1 ಈ ಥರ ತೊಗೊಂಡಿರ್ತೀನಿ ಅಂತ ತಿಳ್ಕೊಳ್ಳಿ. ಈ ಥರ ತೊಗೊಂಡಾಗ ನಾವು ಮಾಡ್ಯುಲಸ್ ಆಫ್ -1 ಅಂತ ಹಾಕಿದ್ರೆ ವ್ಯಾಲ್ಯೂ ಬರೋದು 1 ಅಂತ ಬರುತ್ತೆ. ಹಾಗೆ 1 ಅಂತ ಹಾಕಿದ್ರೂ ವ್ಯಾಲ್ಯೂ ಬರೋದು 1 ಅಂತ ಬರುತ್ತೆ. ಮತ್ತು 0 ಅಂತ ಹಾಕಿದ್ರೆ 0 ಅಂತ ಬರುತ್ತೆ. ಬಟ್ ಇಲ್ಲಿ -1ಗೆ ನಮಗೆ ಪ್ರೀ ಇಮೇಜೇ ಫಾರ್ಮೇಷನ್ ಆಗಿರಲ್ಲ. ಏನೋ ಇದಕ್ಕೆ -1ಗೆ ಇದು ಒಂದು ಪ್ರೀ ಇಮೇಜೇ ಫಾರ್ಮ್ ಆಗಿರಲ್ಲ. ದೇರ್ಫೋರ್ ಇಟ್ಸ್ ನಾಟ್ ಆನ್ ಟು ಫಂಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ನೇ ಕ್ವಶನ್ ಮಾಡ್ತಾ ಬರೋಣ. ಫಿಫ್ತ್ನೇ ಕ್ವಶನ್ ನೋಡಿ, ಶೋ ದಟ್ ದ ಸಿಗ್ನಮ್ ಫಂಕ್ಷನ್ ಎಫ್ ಈಸ್ ಟು ಆರ್ ಗಿವನ್ ಬೈ f(x) = 1 if x is greater than 0 ಆಗಿದೆ. 0 if x is equal to 0, -1 if x is lesser than 0 is neither 1 1 nor on 2 ಅಂತ ಹೇಳಿದ್ದಾರೆ. ಇದು ನೈದರ್ ಆನ್ ಟೂನೂ ಆಗಿರಲ್ಲ ಮತ್ತು 1 1 ಫಂಕ್ಷನ್ನು ಆಗಿರಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನು ನಾವು ಕಂಡುಹಿಡಿತಾ ಬರಬೇಕು. ಫಸ್ಟ್ ನಾವಿಲ್ಲಿ ಬರ್ಕೊಂಡು ಹೋಗ್ತೀವಿ ನೋಡಿ. ಇಲ್ಲಿ f(x) = 1 if x is greater than 0, ಹಾಗೆ 0 if x is equal to 0, ಹಾಗೆ -1 if x is lesser than 0. ನೋಡಿ ಇಲ್ಲಿ ಪಾಸಿಟಿವ್ ನಂಬರ್ ಆನ್ಸರ್ ವಿಲ್ ಬಿ ಬಂದು ಇದು 1 ಆಗಿರುತ್ತೆ. ಹಾಗೆ ನೆಗೆಟಿವಲ್ಲಿ ಏನಾರ -1 ಬಂದು ಇದರಲ್ಲೂ ಸಹ -1 ಅಂತಲೇ ಬರುತ್ತೆ. ಹಾಗೆ ಇಲ್ಲಿ 0 ಅಂತ ಇದ್ದರೆ ಇಲ್ಲೂ ಸಹ ನಮಗೆ 0 ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಫಸ್ಟ್ ನಾನು ಇದರಲ್ಲಿ ಒಂದು ಎಕ್ಸಾಂಪಲ್ನ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಇದು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇನ್ನೊಂದು ಸತಿ ಮಾಡ್ತೀನಿ. f(-2) = -1, f(-1) is equal to -1, ಹಾಗೆ f(-4) is equal to -1, ಹಾಗೆ ನೋಡಿ ಇಲ್ಲಿ f(2) is equal to 1, ಹಾಗೆ f(3) is equal to 1, f(4) is equal to 1, ಹಾಗೆ f(0) is equal to 0. ಈ ಥರ ಫಾರ್ಮೇಷನ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಏನಂತ 1 ಇದ್ದರೆ if x is greater than 0, ಎಕ್ಸು ಗ್ರೇಟರ್ 0ಗಿಂತನೂ ಜಾಸ್ತಿ ಇದ್ದರೆ ಅದು ವ್ಯಾಲ್ಯೂ ಬಂದೆಲ್ಲ ಏನಾಗಿರುತ್ತೆ 1 ಆಗಿರುತ್ತೆ. ಹಾಗೆ ಈ 0 ಇದ್ದರೆ ವ್ಯಾಲ್ಯೂ ಬಂದು ನಮಗೆ ಏನಾಗಿರುತ್ತೆ 0ನೇ ಆಗಿರುತ್ತೆ. ಹಾಗೆ ಮೈನಸ್ ಅಂತ ಏನು ಎಕ್ಸು 0ಗಿಂತನೂ ಕಮ್ಮಿ ಇದ್ದರೆ ಎಕ್ಸ್ ವ್ಯಾಲ್ಯೂ ಬಂದು 0ಗಿಂತನೂ ಕಮ್ಮಿ ಇದ್ದರೆ ಅದು ವ್ಯಾಲ್ಯೂ ಬಂದು -1 ಇದ್ದರೆ -1 ಆಗಿರುತ್ತೆ. -2 ಇದ್ದರೂ -1, -4 ಇದ್ರೂ ಸಹ ಇದು ಬಂದು ವ್ಯಾಲ್ಯೂ ಬಂದು -1 ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಫಸ್ಟು ನಾನು 1 1 ಫಂಕ್ಷನ್ ಮಾಡ್ತಾ ಹೋಗ್ತೀನಿ ನೋಡಿ. ಇಲ್ಲಿ 1 1 ಫಂಕ್ಷನ್ 1 1 ಫಂಕ್ಷನಲ್ಲಿ ನಾವೇನಂತ ಹೇಳಿ ನೋಡಿ, f(x1) is equal to f(x2) ಅಂತ ತೊಗೊತೀನಿ ಅಂತ ತಿಳ್ಕೊಳ್ಳಿ. ಏನು f(x1) is equal to f(x2) ಅಂತ ತೊಗೊತೀನಿ ಅಂತ ತಿಳ್ಕೊಳ್ಳಿ. ಇಲ್ಲಿ
ಎಫ್ ಆಫ್ x1 ಅಂದರೆ ಎಫ್ ಆಫ್ 1 ಈಸ್ ಈಕ್ವಲ್ ಟು ಎಫ್ ಆಫ್ 2 ಅಂತ ತೊಗೊತೀನಿ. ವ್ಯಾಲ್ಯೂ ಬಂದು ನಮ್ಗೆ ಏನು ಬರುತ್ತೆ, 1 ಬರುತ್ತೆ. ನೋಡಿ ಎಫ್ ಆಫ್ -3 ಈಸ್ ಈಕ್ವಲ್ ಟು ಎಫ್ ಆಫ್ -2 ಅಂತ ತೊಗೊತೀನಿ. ವ್ಯಾಲ್ಯೂ ಬಂದು ನಮ್ಗೆ ಏನಾಗುತ್ತೆ, -1 ಬರುತ್ತೆ. ಎಫ್ ಆಫ್ 0 ಈಸ್ ಈಕ್ವಲ್ ಟು ಎಫ್ ಆಫ್ 0 ಈ ಥರ ಫಾರ್ಮೇಷನ್ ಮಾಡ್ಕೊಂಡ್ರೆ ವ್ಯಾಲ್ಯೂ ಬಂದು ನಮಗೆ 0 ಬರುತ್ತೆ. ದೇರ್ಫೋರ್ ನೋಡಿ ಇಲ್ಲಿ ನಮಗೆ -3 ವ್ಯಾಲ್ಯೂ ಬಂದರೆ -3 ಎಫ್ ಆಫ್ -3 ಅಂದ್ರೂ -1 ಬರುತ್ತೆ. ಎಫ್ ಆಫ್ -2 ಅಂದ್ರೂ ಸಹ -1 ಬರುತ್ತೆ. ಈ ಥರ ಫಾರ್ಮೇಷನ್ ಬಂದರೆ ಇದು 1 ಫಂಕ್ಷನ್ ಆಗಿರುತ್ತಾ? ಇಲ್ಲ, ಇದು 1 ಫಂಕ್ಷನ್ ಆಗಿರಲ್ಲ. ದೇರ್ಫೋರ್ ಇಲ್ಲಿ ನೋಡಿ ಇದನ್ನೇ ನಾವು ಒಂದು ಸೆಟ್ ಬರ್ಕೊಂಡು ಹೋಗ್ತೀನಿ. ನೋಡಿ ಇಲ್ಲಿ ಇಲ್ಲಿ ಏನಂತ ಇದೆ, ಇಲ್ಲಿ 1 -3 0 ಅಂತ ಇದೆ ಅಲ್ವಪ್ಪ. ಇಲ್ಲಿ ನೋಡಿ ಇಲ್ಲಿ 1 ಇಲ್ಲಿ ನೋಡಿ ಇಲ್ಲಿ 1 2 -3 -2 0 ಅಂತ ಇದೆ ಅಲ್ವಪ್ಪ. ಇಲ್ಲಿ ನೋಡಿ 1 2 -2 -3 ಹಾಗೆ 0 ಈ ಥರ ಫಾರ್ಮೇಷನ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಇಲ್ಲೇನಂತ ಇದೆ, ನಾನು ಇಲ್ಲೇನು ಅಂತ ಬರ್ಕೊತೀನಿ, ಸೇಮ್ ಇದೇ ಫಾರ್ಮೇಷನ್ನೇ ನಾನು ಇಲ್ಲಿ ಸಹ ಬರ್ಕೊಂಡು ಹೋಗ್ತೀನಿ. ನೋಡಿ ಇಲ್ಲಿ ನಮಗೇನು ಬರುತ್ತೆ ನೋಡಿ ಇಲ್ಲಿ 1 2 -1 -2 0 ಈ ಥರ ನಾನು ಇಲ್ಲಿ ಇದನ್ನು ಎ ಅಂತ ಬರ್ಕೊತೀನಿ, ಇದನ್ನು ನಾನು ಬಿ ಅಂತ ಸೆಟ್ ಬರ್ಕೊತೀನಿ. ಇಲ್ಲಿ ನೋಡಿ ನಮಗೇನಂತ ಹೇಳಿದ್ದಾರೆ, ನಮಗೆ 1 ಎಫ್ ಆಫ್ 1 ಅಂತ ಇದ್ದರೆ ವ್ಯಾಲ್ಯೂ ಬಂದು ನಮಗೆ 1 ಬರುತ್ತೆ. ಹಾಗೆ ಎಫ್ ಆಫ್ 2 ಅಂತ ಇದ್ದರೆ ವ್ಯಾಲ್ಯೂ ಬಂದು ನಮ್ಗೆ ಏನಾಗುತ್ತೆ, 1 ಬರುತ್ತೆ. ಎಫ್ ಆಫ್ -2 ಅಂತ ಇದ್ದರೆ ನಮ್ಗೆ ವ್ಯಾಲ್ಯೂ ಬಂದು -1 ಬರುತ್ತೆ. ಆವಾಗ ಎಫ್ ಆಫ್ -3 ಅಂತ ಇದ್ರೂ ವ್ಯಾಲ್ಯೂ ಬಂದು -3 ಬರುತ್ತೆ. ಈ ಥರ ಫಂಕ್ಷನ್ಸ್ ಬರೋದನ್ನು ನಾವೇನಂತ ಹೇಳ್ತೀವಿ, ಇದು 1 ಫಂಕ್ಷನ್ ಆಗಿರುತ್ತಾ? ಇಲ್ಲ, ಇಟ್ಸ್ ನಾಟ್ ಆ್ಯನ್ 1 ಫಂಕ್ಷನ್ ಅಂತ ಬರ್ಕೊತೀವಿ. ಇಟ್ ಈಸ್ ನಾಟ್ ಆ್ಯನ್ 1 ಫಂಕ್ಷನ್. ಇಟ್ ಈಸ್ ನಾಟ್ ಆ್ಯನ್ 1 ಫಂಕ್ಷನ್ ಅಂತ ಬರ್ಕೊತೀನಿ. ಇಟ್ ಈಸ್ ನಾಟ್ ಆ್ಯನ್ 1 ಫಂಕ್ಷನ್. ಯಾಕೆಂದರೆ ಒಂದು ರಿಲೇಷನ್ ಒಂದು ಜೊತೆ ಮಾತ್ರ ಎಕ್ಸಿಸ್ಟ್ ಆಗಬೇಕು. ಇಲ್ಲಿ ನಮ್ಮ ರಿಲೇಷನ್ ಬಂದು 2 ರಿಲೇಷನ್ನು ಸೇರಿ 1 ರಿಲೇಷನ್ ಆಗಿರುತ್ತೆ. ಇಲ್ಲೂ ಸಹ ಅದೇ ಥರ ಫಾರ್ಮೇಷನ್ ಬಂದಿರೋದಿನ ಇದನ್ನು ನಾವು 1 ಫಂಕ್ಷನ್ ಅಲ್ಲ ಅಂತ ತೊಗೊತೀವಿ. ಹಾಗೆ ನಾನು ನೆಕ್ಸ್ಟ್ ಇದನ್ನು ಮಾಡ್ತಾ ಬರ್ತೀನಿ. ನೋಡಿ ನೆಕ್ಸ್ಟ್ನೇದು ಏನು, ಆನ್ ಟು ಫಂಕ್ಷನ್ ತೊಗೊಂಡೋಗ್ತೀನಿ. ಆನ್ ಟು ಫಂಕ್ಷನ್ ಆನ್ ಟು ಫಂಕ್ಷನ್ ಅಂದರೆ ನಮಗೇನು ಗೊತ್ತು, ಈ ಆನ್ ಟು ಫಂಕ್ಷನ್ ಅಂದರೆ ನಮಗೇನು ಗೊತ್ತು ಅಂದರೆ ಇದರಲ್ಲೂ ಸಹ ನಮಗೇನಾಗಿರುತ್ತೆ ನೋಡಿ, ಇಲ್ಲಿ 3 ಬಿಲಾಂಗ್ಸ್ ಟು ಆರ್ ಅಂದರೆ 3 ಬಿಲಾಂಗ್ಸ್ ಟು ಆರ್ ಅಂದರೆ ವ್ಯಾಲ್ಯೂ ಬಂದು ನಮಗೇನಾಗಿರುತ್ತೆ, 1 ಆಗಿರುತ್ತೆ. 2 ಬಿಲಾಂಗ್ಸ್ ಟು ಆರ್ ಅಂದ್ರೂ ಸಹ ವ್ಯಾಲ್ಯೂ ಬಂದು ನಮಗೇನಾಗಿರುತ್ತೆ, 1 ಆಗಿರುತ್ತೆ. ಬಟ್ ಇದರಲ್ಲಿ ನಮಗೇನಿದೆ, ಇಲ್ಲಿ -1 -2 ಈ ಥರ ಫಾರ್ಮೇಷನ್ ತೊಗೊಂಡ್ರೆ ಇದರಲ್ಲಿ ನಮಗೆ ಪ್ರೀ ಇಮೇಜ್ನ ಎಕ್ಸಿಸ್ಟ್ ಮಾಡಲ್ಲ. ದೇರ್ಫೋರ್ ಇಟ್ ಇಸ್ ನಾಟ್ ಆ್ಯನ್, ದೇರ್ ಡಸ್ ನಾಟ್ ಎಕ್ಸಿಸ್ಟ್, it does not exist. Therefore does not exist the pre-image, does not exist the pre-image. Therefore it is not onto, it is not onto ಅಂತ ಕಾಣ್ತೀನಿ. does not exist the pre-image, ಇದು pre-imageನ ನಮಗೆ ಎಕ್ಸಿಸ್ಟ್ ಮಾಡಲ್ಲ. ಹಾಗಾಗಿ ಇದು ಆನ್ ಟು ಫಂಕ್ಷನ್ ಆಗಿರಲ್ಲ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.